ನಮಸ್ಕಾರ 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 ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 12 ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ ನಡೀತಿದೆ ಸೂಪರ್ ಆಗಿ ಅದ್ಭುತವಾಗಿ ನಡೀತಿದೆ ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ಬರೀ ಡಿರೈವೇಶನ್ ಒಂದು ಸಣ್ಣ ಸೂಚನೆ ಇದೆ ಈ ವಿಡಿಯೋನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಇರಲ್ಲ ನೀವೇನಾದ್ರೂ ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಅಥವಾ ಲಾಸ್ಟ್ ಮಿನಿಟ್ ನಲ್ಲಿ ಪ್ರಿಪರೇಷನ್ ಮಾಡ್ತಿದ್ರೆ ಈ ವಿಡಿಯೋನ ಮುಲಾಜಿಲ್ದೆ ಸ್ಕಿಪ್ ಮಾಡಿ ಪ್ರೊವೈಡೆಡ್ ನಿಮ್ಗೆ ಈ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಸಾಕು ಈ ಈಕ್ವಲೆಂಟ್ ಇನ್ ಸೀರೀಸ್ ಈ ಈಕ್ವಲೆಂಟ್ ಇನ್ ಪ್ಯಾರಲಲ್ ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಈಕ್ವಲೆಂಟ್ ಇಸ್ ಈಕ್ವಲ್ ಟು E1 plus E2 ಅಂದ್ರೆ ಏನಿಲ್ಲ EMFs E1 ಅಂದ್ರೆ E2 ಅಂದ್ರೆ ಸೊ R equivalent is equal to R1 plus R2 ಸೊ ಈಗ ಈ ಸೆಲ್ ನ ಈ ತರ ರಿವರ್ಸ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ E1 minus E2 ಆಗುತ್ತೆ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತಾ ಇಲ್ಲ R1 minus R2 ಆಗಲ್ಲ R1 plus R2 ಹಾಗೆ ಇರುತ್ತೆ ರೆಸಿಸ್ಟೆನ್ಸ್ ಹಾಗೆ ಇರುತ್ತೆ ಇಲ್ಲೂ ಅಷ್ಟೇ ಸೊ ಈ ಸೆಲ್ ನ ಈ ತರ ಉಲ್ಟಾ ತಿರುಗಿಸಿ ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ ಇನ್ ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ಸೊ ಇದನ್ನ ಡಿರೈವೇಶನ್ ಮಾಡ್ಲಿಕ್ಕೆ ಹೊರಟಿದ್ವಿ ಹೌದು ಬೋರ್ಡ್ ಎಕ್ಸಾಮ್ಗೆ 5ನೇ ನಂಬರ್ ಕ್ವಶನ್ ಇದು ಮತ್ತೆ ಸಿಕ್ಕಾಪಟ್ಟೆ ಕೇಳ್ತಿರ್ತಾರೆ ಸೊ ಇದನ್ನ ಒಂದ್ಸತಿ 3 ಮಾರ್ಕ್ಸ್ ಕೇಳ್ತಾರೆ ಇದನ್ನೇ ಒಂದೊಂದ್ಸತಿ 5 ಮಾರ್ಕ್ಸ್ ಕೇಳ್ತಾರೆ ಸೊ ಇದು ಯೂಶುವಲಿ 5 ಮಾರ್ಕ್ಸ್ ಗೆ ಕೇಳ್ತಿರ್ತಾರೆ ಹಾಗಾಗಿ ಒಂಚೂರು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮೈಸೆಲ್ಫ್ ಮುನಿರಾಜು ಅಂಡ್ ಇದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿರ್ತಕ್ಕಂಥ ಚಾನಲ್ ವಿಜ್ಞಾನ್ ಅಕಾಡೆಮಿ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ ಡನ್ ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಡಿರೈವೇಶನ್ ಕಾಂಬಿನೇಷನ್ ಆಫ್ ಸೆಲ್ಸ್ ಇನ್ ಸೀರೀಸ್ ಸೆಲ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಈಕ್ವಲೆಂಟ್ EMF ಎಷ್ಟು ಬರುತ್ತೆ ಮತ್ತೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅದರ ಡಿರೈವೇಶನ್ ನೋಡೋಣ ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ ಸೊ ಈಗ ಸೆಲ್ಸ್ ಸೀರೀಸ್ ಅಲ್ಲಿ ಇದೆ ಅಂತ ಯಾವಾಗ ಹೇಳ್ತೀವಿ ವೆನ್ ದೇ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್ ಒಂದರ ಎಂಡ್ ಇನ್ನೊಂದರ ಎಂಡ್ ಗೆ ಕನೆಕ್ಟ್ ಆಗಿದ್ದಾಗ ಅಂತ ಕಾಂಬಿನೇಷನ್ ನಾವೆಂತ ಕರಿತೀವಿ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ ಗೊತ್ತು ಸರ್ ಮುಂದಕ್ಕೆ ಹೋಗಿ ಹಾಗೆ ಮುಂದಕ್ಕೆ ಹೋಗಿ ನಿಲ್ಸ್ಬೇಡಿ ಸೊ ಲೆಟ್ಸ್ ಗೋ ಅಹೆಡ್ ಸೊ ನೋಡಿ ಸೆಲ್ ಯಾವಾಗ ಬರಿತೀವೋ ಪ್ರಾಕ್ಟಿಕಲ್ ಆಗಿ ತಗೊಂಡ್ರೆ ಅದ್ರ ಜೊತೆಗೇನೆ ಜೊತೆಯಲ್ಲಿ ನಾನು ನೀನು ಅಂತ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಬಂದ್ಬಿಡತ್ತೆ ಹಾಗಾದ್ರೆ ಒಂದು ಸೆಲ್ಗೆ EMF ಇರೋದು ಎಷ್ಟು ಸಹಜನೋ ಆ ಸೆಲ್ಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಇರೋದು ಅಷ್ಟೇ ಸಹಜ ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್ ಸೊ ಒಂದು ಸೆಲ್ ನ ಇನ್ನೊಂದ್ಸತಿ ಬರೀತೀನಿ ಇಲ್ಲಿ ಸೊ ಲೆಟ್ ಮಿ ಡ್ರಾ ಹಿಯರ್ ದ ಫಸ್ಟ್ ಸೆಲ್ ಇಸ್ ಹ್ಯಾವಿಂಗ್ EMF E1 and the internal resistance R1 is connected in series with another cell with EMF E2 and internal resistance R2. So itara ಒಂದು combination of cells ಇದೆ ಈಗ actually ನಾನು ಬರ್ದಿರೋದು a part of the circuit ಬರೀ ಇದನ್ನೇ ನಾವು ತಗೊಂಡು ಏನು ಪ್ರಯೋಜನ ಇಲ್ಲ ಇದನ್ನ ತಗೊಂಡು ಹೋಗಿ ಒಂದು ಸರ್ಕ್ಯೂಟ್ ಗೆ ಕನೆಕ್ಟ್ ಮಾಡಿದಾಗ ಕರೆಂಟ್ ಫ್ಲೋ ಆಗತ್ತೆ ಸೊ ಇದನ್ನೇ ನೀವು ಎಕ್ಸಾಮ್ ಅಲ್ಲಿ ಬರೆಯೋಗಿಲ್ಲ ಈ ಇಮ್ಯಾಜಿನರಿ ಸರ್ಕ್ಯೂಟ್ ಸೊ ಇಲ್ಲೇನೋ ಒಂದು ಸರ್ಕ್ಯೂಟ್ ಇದೆ ರೆಸಿಸ್ಟರ್ಸ್ ಕೆಪಾಸಿಟರ್ಸ್ ಆಳು ಮೂಳು ಅದು ಇದು ಇಂಡಕ್ಟರ್ ಏನೇನ್ ಬೇಕೋ ಎಲ್ಲ ಹಾಕೊಳ್ಳಿ ಸೊ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಸೊ ಈಗ ಏನಾಗುತ್ತೆ ಕರೆಂಟ್ ಫ್ಲೋಸ್ ಇನ್ ದಿಸ್ ಡೈರೆಕ್ಷನ್ ಹಾಗಾಗಿ ಇಲ್ಲಿ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಲೆಟ್ ಅಸ್ ಅಸ್ಯೂಮ್ ದ ಕರೆಂಟ್ ಇನ್ ದ ಸೀರೀಸ್ ಕಾಂಬಿನೇಷನ್ ಇಸ್ ಐ ವ್ಯಾಲ್ಯೂ ಕರೆಂಟ್ ಹರಿತಿದೆ ಅಂತ ಅನ್ಕೊಳ್ಳೋದು ಇದೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಬರೆಯೋ ಅಷ್ಟಿಲ್ಲ ನೀವು ಎಕ್ಸಾಮ್ ಅಲ್ಲಿ ಸೊ ಈಗ ಈ ಎರಡೂ ಸೆಲ್ ಏನ್ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾರೋ ಅದೇ ನಮ್ಮ ರಿಮೋಟ್ ಗಳ ಹಿಂದ್ಗಡೆ ಇರುತ್ತೆ ನೋಡಿ ಅದೇ ಕಾಂಬಿನೇಷನ್ ಇಲ್ಲೂ ಅಷ್ಟೇ ಸೊ ಒಂದು ಸೆಲ್ ಆದ್ಮೇಲೆ ನೋಡಿದ್ರೆ ಅಲ್ಲಿ ಸೀರೀಸ್ ಅಲ್ಲೇ ಕನೆಕ್ಟ್ ಆಗಿರತ್ತೆ ಸೊ ಯಾವುದೇ ಒಂದು ರಿಮೋಟ್ ತಗೊಳ್ಳಿ ಎನಿ ರಿಮೋಟ್ ಈ ತರ ಇರ್ತಕ್ಕಂಥ ಕಾಂಬಿನೇಷನ್ ನ ನೀವು ನೋಡಿರ್ತೀರಿ ಒಂದ್ ಕಡೆ ಎರಡು ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ ಒಂದು ಮೆಟಾಲಿಕ್ ಪ್ಲೇಟ್ ನ ಹಾಗೆ ಸೊ ಅದು ಸೀರೀಸ್ ಅಲ್ಲಿ ಇರುತ್ತೆ ಆಕ್ಚುಲಿ ಸೊ ಈಗ ಈ ತರ ಸೀರೀಸ್ ಈ ಎರಡೂ ಸೆಲ್ಗಳು ಸೇರಿ ಏನು ಎಫೆಕ್ಟ್ ಕ್ರಿಯೇಟ್ ಮಾಡ್ತಾನೋ ಆ ಎಫೆಕ್ಟ್ ಒಬ್ಬ ಕ್ರಿಯೇಟ್ ಮಾಡ್ತಾನೆ ಅದನ್ನ ನಾವು ಈಕ್ವಲೆಂಟ್ ಸೆಲ್ ಅಂತ ಕರಿತೀವಿ ಅಂದ್ರೆ ಇವೆರಡನ್ನೂ ರಿಪ್ಲೇಸ್ ಮಾಡ್ಬಿಟ್ಟು ಅವ್ನ ಒಬ್ಬ ಹಾಕಿದ್ರೆ ಸಾಕು ಸೇಮ್ ಪ್ರೊಸೀಜರ್ ಸೇಮ್ ಪ್ರೋಸೆಸ್ ಆಗತ್ತೆ ಅಂತವುಗಳನ್ನ ನಾವು ಈಕ್ವಲೆಂಟ್ ಸೆಲ್ ಅಂತ ಕರಿತೀವಿ ಆ ಈಕ್ವಲೆಂಟ್ ಸೆಲ್ಗೆ EMF E ಈಕ್ವಲೆಂಟ್ ಇರುತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ R equivalent ಇದೆ ಅಂತ ಅನ್ಕೊಳ್ಳೋಣ ಲೆಟ್ ಅಸ್ ಅಸ್ಯೂಮ್ ಸೊ ದೇರ್ ಇಸ್ ಅ ಈಕ್ವಲೆಂಟ್ ಸರ್ಕ್ಯೂಟ್ ಇವರಿಬ್ರು ಬದಲು ಅವ್ನು ಒಬ್ಬ ಸಾಕು ಆದ್ರೆ 100 ಜನ ಇರೋನು ಅದು ಒಂದೇ ಮೀಟರ್ ಇರೋ ಒಬ್ಬ ಇರೋನು ಹಂಗೆ ಒಂದೇ ಹಾಗಾಗಿ ಅವನ್ನ ರೀಪ್ಲೇಸ್ ಮಾಡಿ ಇಟ್ಕೋಬಹುದು ರಿಸರ್ವ್ ಅಲ್ಲಿ ಇಟ್ಟಿದ್ದೀನಿ ಫಸ್ಟ್ ಆಫ್ ಆಲ್ ನಾನು ಲಾಸ್ಟ್ ವಿಡಿಯೋ ಎಂಡ್ ನಲ್ಲೇ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಒಂದು ಪಾತ್ ನ ಚೂಸ್ ಮಾಡ್ಕೋಬೇಕಾದ್ರೆ ಈ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಅ ಪಾಯಿಂಟ್ A ಅಂಡ್ ದಿಸ್ ಇಸ್ ಅ ಪಾಯಿಂಟ್ B ಈಗ ಯಾವ ಪಾಯಿಂಟ್ ಹೈಯರ್ ಪೊಟೆನ್ಶಿಯಲ್ ಹೈ ಪೊಟೆನ್ಶಿಯಲ್ ಅಲ್ಲಿ ಇದೆ ಯಾವ್ದು ಲೋ ಪೊಟೆನ್ಶಿಯಲ್ ಅಂದ್ರೆ ಯೂಶಲಿ ನಾವು ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ನೋಡೋದ್ರಿಂದ ಇಲ್ಲಿಂದ ಕರೆಂಟ್ ಈ ಕಡೆ ಹೋಗ್ತಿದೆ ಅಂದ್ರೆ ಹೈಯರ್ ಪೊಟೆನ್ಶಿಯಲ್ ಲೋಯರ್ ಪೊಟೆನ್ಶಿಯಲ್ ಹೌದಾ ಸೊ ಈಗ ನಾನೊಂದು ಪಾತ್ ನ ಕನ್ಸಿಡರ್ ಮಾಡ್ತೀನಿ ಆಕ್ಚುಲಿ ಈ ಪಾತು ಈ ತರ ಲೂಪ್ ತರ ಇರುತ್ತೆ ಬಟ್ ನಾನು ಇಲ್ಲಿ ಮಾತ್ರ ಡೀಲ್ ಮಾಡ್ತಿರೋದ್ರಿಂದ ಈ ಪಾತ್ ನ ತಗೋತೀನಿ ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಪಾತ್
The potential at B can be written as, ಇದು low potential. Potential at B can be written as potential at A minus the drop across this one. ಅರೆ ಇಲ್ಲಿಂದ ಹೀಗೆ ಹೋಗ್ತಾ ಇದ್ರೆ ಇಲ್ಲಿ ಬರೋಷ್ಟು ಕಮ್ಮಿ ಆಯ್ತು. ಎಷ್ಟು ಕಮ್ಮಿ ಆಯ್ತು ಅಂತ ನಾವು ಒಂದು ಇಕ್ವೇಶನ್ ನ ಬರೀಬಹುದು. ಸೊ ಯೂಸಿಂಗ್ ಕಿರ್ಚಾಫ್ ವೋಲ್ಟೇಜ್ ರೂಲ್ KVL, ರೂಲ್ ಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ, RUL ಕರೆಕ್ಟ್ ಆಗಿತ್ತು. ಸೊ ಕಿರ್ಚಾಫ್ ವೋಲ್ಟೇಜ್ ರೂಲ್ KVR ಅಥವಾ ಇನ್ನೇನೋ ಹೆಸರು ಇದೆಯಲ್ಲಪ್ಪ, ಏನೋ ಅದು ಏನೋ ಬರ್ತಿದೆ, ಚಿ ಓಕೆ ಬಿಡಿ. ಕಿರ್ಚಾಫ್ ವೋಲ್ಟೇಜ್ ರೂಲ್ ನ ಅಪ್ಲೈ ಮಾಡಿ. ಸೊ ಈಗ ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಏನಿದೆ ಅದನ್ನ ನಾನು VA ಅಂತ ಕರಿತೀನಿ, ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಏನಿದೆ B ಅಂತ ಕರಿತೀನಿ. ಒಂದ್ಸತಿ ನಾನು ಹೆಸರೇ ಮಾಡ್ತೋಗ್ಬಿಟ್ಟಿದೆ, ಅವಾಗ ಆಗತ್ತೆ ಕನ್ಸಲ್ಲಿ, ಈಗಲ್ಲ. ಓಕೆ, ಸೊ VA ಮೈನಸ್, ನೋಡಿ ಇಲ್ಲಿಂದ ಈ ಕಡೆಗೆ ಹೋಗೋಣ. ಇಲ್ಲಿ ಪೊಟೆನ್ಶಿಯಲ್ ಏನಿದೆ VA ಇದೆ, ಇಲ್ಲಿಂದ ಈ ಕಡೆಗೆ ಹೋದ್ರೆ EMF ಏನಾಗತ್ತೆ, ಕಮ್ಮಿ ಆಗತ್ತೆ. ಎಷ್ಟು ಕಮ್ಮಿ ಆಗತ್ತೆ EMF ಎಷ್ಟು? ಅರೆ ಪಾಸಿಟಿವ್ ಪ್ಲೇಟ್ ಟು ನೆಗೆಟಿವ್ ಪ್ಲೇಟ್, ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಹೋಗ್ತಾ ಇದ್ದೀನಿ, E1 ಅಂತ ಬರೀಬಹುದಾ? ಅದೇ ರೀತಿ ಇಲ್ಲಿಂದ ಈ ಕಡೆ ಹೋದ್ರೆ ನೋಡಿ ಕರೆಂಟ್ ಈ ಕಡೆಗೆ ಬರ್ತಾ ಇದೆ, ನಾನು ಈ ಕಡೆ ಹೋಗ್ತಾ ಇದ್ದೀನಿ. ಸೊ ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ನಾನು ಅಗೇನ್ಸ್ಟ್ ಆಗಿ ಹೋಗ್ತಾ ಇದ್ದೀನಿ, ಹಾಗಾಗಿ ಇಲ್ಲಿ ಏನ್ ಬರೆಯೋಣ? ಸೊ ದಟ್ ಈಸ್ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಇನ್ಕ್ರೀಸ್ ಆಗತ್ತೆ ಪೊಟೆನ್ಶಿಯಲ್, ದಟ್ ಈಸ್ I ಇಂಟು R1. ಇಲ್ಲಿ ಕರೆಂಟ್ I ಇದೆ ಇಂಟು R1, ಇಲ್ಲಿ ಡ್ರಾಪ್ ಆಗತ್ತೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಹೋದ್ರೆ -E2 ಕಮ್ಮಿ ಆಗತ್ತೆ ಪೊಟೆನ್ಶಿಯಲ್. ನೆಕ್ಸ್ಟ್ ಇಲ್ಲಿ ಲೋಯರ್ ಪೊಟೆನ್ಶಿಯಲ್ ಇದೆ, ಇಲ್ಲಿ ಹೈಯರ್ ಪೊಟೆನ್ಶಿಯಲ್ ಇದೆ. ಸೊ ಹಾಗಾಗಿ ಡ್ರಾಪ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಸೊ ಪ್ಲಸ್ IR2 ಪ್ಲಸ್ ಇಸ್ ಈಕ್ವಲ್ಸ್ ಟು VB. ನೋಡಿ ಇಲ್ಲಿ ಏನಿದೆ ಪೊಟೆನ್ಶಿಯಲ್ ಮೈನಸ್ ದಿಸ್ ಆಲ್ ಪೊಟೆನ್ಶಿಯಲ್ ಡ್ರಾಪ್ ಇಸ್ ಈಕ್ವಲ್ಸ್ ಟು VB. ಈ ತರ ಬರೀಬಹುದಾ? ಅಥವಾ VA ಮೈನಸ್ VB ನ ನಾನು ಈ ತರ ಬರಿತೀನಿ, ε1 ಅಥವಾ E1 ಮೈನಸ್ E1 ಪ್ಲಸ್ E2. ಇವೆರಡು ಆ ಕಡೆ ಹೋಯ್ತು, ಇವೆರಡು ಆ ಕಡೆಗೆ ಹೋದ್ರೆ ಮೈನಸ್ IR1 ಮೈನಸ್ IR2 ಅಷ್ಟೇ. ಸಿಂಪಲ್ ಆಗಿ VA ಮೈನಸ್ VB ನ VAB ಅಂತ ಕರಿತೀನಿ, ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ AB ಈ ತರ ಬರೀಬಹುದಾ? VAB ಇಸ್ ಈಕ್ವಲ್ಸ್ ಟು E1 ಪ್ಲಸ್ E2 ಮೈನಸ್ I ಕಾಮನ್ ತೆಗೆದ್ಬಿಡಿ R1 ಪ್ಲಸ್ R2. ಸೊ ಒಂದು ಈಕ್ವೇಶನ್ ಸಿಕ್ಕಿದೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ A ಅಂಡ್ B ಗೆ ಒಂದು ಡಬ್ಬಾ ಅಲ್ಲಿ ಹಾಕಿ ಒಂದು ಡಬ್ಬಾ ಈಕ್ವೇಶನ್ ಅಂತ ಹೆಸರು ಕೊಡೋಣ. ಆ ಡಬ್ಬಾ ಹೆಸರಿಗೆ ಈಕ್ವೇಶನ್ ಗೆ ಹೆಸರು ಈಕ್ವೇಶನ್ ನಂಬರ್ 1 ಅಂತ ಕೊಟ್ಟಿರ್ತೀನಿ, ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಈಗ ಫಾರ್ ಈಕ್ವಿವೆಲೆಂಟ್ ಸರ್ಕ್ಯೂಟ್ ಅಂದ್ರೆ ಏನು? ಇವರೊಬ್ರು ಇರೋದೊಂದೇ, ಇನ್ನೊಬ್ರು ಇರೋದೊಂದೇ. ಹಾಗಾದ್ರೆ ಈ AB ಪಾಯಿಂಟ್ ನಡುವೆ ಇವನ್ ಫಿಟ್ ಮಾಡೋಣ. ಸೊ ಇದು ಪಾಯಿಂಟ್ A, ಇದು ಪಾಯಿಂಟ್ B. ಸೊ ಕರೆಂಟ್ ಆಸ್ ಯೂಶುವಲ್ ಇದೇ ಡೈರೆಕ್ಷನ್, ಸೇಮ್ ಎಫೆಕ್ಟ್ ಇರೋದ್ರಿಂದ ಹಾಗೆ ಹೋಗ್ತಿದೆ. ನನ್ನ ಪಾತ್ ನ ಈ ಕಡೆ ತಗೊಂತೀನಿ. ಸೇಮ್ ಲಾಜಿಕ್ ಅಪ್ಲೈ ಮಾಡಿದ್ರೆ ಫಾರ್ ಈಕ್ವಿವೆಲೆಂಟ್ ಸರ್ಕ್ಯೂಟ್ ಅಥವಾ ಈಕ್ವಿವೆಲೆಂಟ್ ಸೆಲ್ ಅಪ್ಲೈಯಿಂಗ್ KVL, ಕಿರ್ಚಾಫ್ ವೋಲ್ಟೇಜ್ ರೂಲ್ ನ ಅಪ್ಲೈ ಮಾಡಿದ್ರೆ VA ಅಂದ್ರೆ ಪೊಟೆನ್ಶಿಯಲ್ ಅಟ್ ದಿಸ್ ಪಾಯಿಂಟ್, ಪೊಟೆನ್ಶಿಯಲ್ ಡ್ರಾಪ್ ಹಿಯರ್ ಇಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಅಟ್ B. ಅಥವಾ ಈ ತರ ಹೇಳ್ಬೋದು ನೋಡಿ, VB ನಲ್ಲಿ ಪೊಟೆನ್ಶಿಯಲ್ ಏನಿದೆ ದಟ್ ಈಸ್ ಗಿವೆನ್ ಬೈ ಪೊಟೆನ್ಶಿಯಲ್ ಅಟ್ A ಮೈನಸ್ ಆಫ್ ದಿಸ್ ಪೊಟೆನ್ಶಿಯಲ್ ಡ್ರಾಪ್. ಈ ತರ ಹೇಳ್ಬೋದಾ? ಸೇಮ್ ಇಲ್ಲೂ ಅಷ್ಟೇ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಇರತ್ತೆ, ನಮ್ಗೆ ಬೇಕಾಗಿಲ್ಲ. ಕರೆಂಟ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಈ ತರ ಬರುತ್ತೆ, ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ಅರೆ ಸುತ್ತಾಕೊಂಡ್ ಬರ್ತಿದೆ, ನಮ್ಗೆ ಅವೆಲ್ಲ ಬೇಕಾಗಿಲ್ಲ. ಅಲ್ಲಿ ಯಾರಿದ್ರು ಹಾಳಾಗೋಗ್ಲಿ, ನಮ್ಗೆ ಬೇಕಾಗಿಲ್ಲ. ಇಷ್ಟು ಮಾತ್ರ ಬೇಕು ನಮ್ಗೆ, ಅದಕ್ಕೆ ಅಷ್ಟು ಕನ್ಸಿಡರ್ ಮಾಡಿ. ಸೊ VA ಮೈನಸ್ VB ಇಸ್ ಈಕ್ವಲ್ಸ್ ಟು, ನಾನು ಇಲ್ಲಿಂದ ಇಲ್ಲಿಗೆ ಹೋದ್ರೆ ಪೊಟೆನ್ಶಿಯಲ್ ಏನಾಗತ್ತೆ, ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ? ಯೋಚನೆ ಮಾಡಿ. ಪಾಸಿಟಿವ್ ಪ್ಲೇಟ್ ಟು ನೆಗೆಟಿವ್ ಪ್ಲೇಟ್ ಹೋಗ್ತಾ ಇದೀನಿ, ಪೊಟೆನ್ಶಿಯಲ್ ಢಮಾರ್ ಕಮ್ಮಿ ಆಗತ್ತೆ. ಸೊ ದಟ್ ಈಸ್ VA ಮೈನಸ್ VA, ಇದನ್ನ ಅಲ್ಲೇ ಇಟ್ಟಿರ್ತೀನಿ, VA ಮೈನಸ್ E ಈಕ್ವಿವೆಲೆಂಟ್. ಮತ್ತೆ ಇಲ್ಲಿ ಕರೆಂಟ್ ಇದೆ, ನಾನು ಲೋಯರ್ ಟು ಹೈಯರ್ ಹೋಗ್ತಾ ಇದೀನಿ, ಹಾಗಾಗಿ ಪೊಟೆನ್ಶಿಯಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಈಸ್ IR ಈಕ್ವಿವೆಲೆಂಟ್ ಇಸ್ ಈಕ್ವಲ್ಸ್ ಟು VB. ಸ್ವಲ್ಪ ಆಪರೇಷನ್ ಮಾಡ್ಕೊಂತೀವಿ, VB ಮೈನಸ್ VA ಮೈನಸ್ VB, VA ಮೈನಸ್ VB ಇಸ್ ಈಕ್ವಲ್ಸ್ ಟು E ಈಕ್ವಿವೆಲೆಂಟ್ ಮೈನಸ್ I ಇಂಟು R ಈಕ್ವಿವೆಲೆಂಟ್. ಸೊ ಇದನ್ನ VA ಮೈನಸ್ VB ನ ಡೆಲ್ಟಾ VA ಅಲ್ಲ, VAB ಅಂತ ಕರ್ಕೊಂತೀನಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ A ಅಂಡ್ B I'll consider like that. That is equals to E equivalent minus I into R equivalent. So let me call this as Dabba equation 2. I'll keep it in a Dabba and I'll call this as 2. Are equation 1 ಮತ್ತೆ 2 ನ ಗಮನಿಸಿ.
ಇಬ್ರು ಒಂದ್ರ ಬಗ್ಗೆ ಅರೆ ಇಲ್ಲಿ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಏನಿದೆ ಇಲ್ಲೂ ಅಷ್ಟೇ ಇದೆ. ಹಾಗಾದ್ರೆ ಇವೆರಡನ್ನು ಕಂಪೇರ್ ಮಾಡಿ. ಕಂಪೇರಿಂಗ್ ಬೋತ್ ದ ಡಬ್ಬಾ ಇಕ್ವೇಶನ್ಸ್. ಕಂಪೇರಿಂಗ್ ಹಂಗೆಲ್ಲಾರು ಬರ್ದ್ಬಿಟ್ಟಿರ್ ಮತ್ತೆ ಕಪ್ಪಾಳಕ್ಕೆ ಹೊಡೆದ್ ಬಿಡ್ತಾರೆ ಡಬ್ಬಾ ಗಿಬ್ಬ ಅಂತೆಲ್ಲ ಬರೆದ್ರೆ. ಕಂಪೇರಿಂಗ್ ಇಕ್ವೇಶನ್ 1 and 2. ಈ ಈಕ್ವಲೆಂಟ್ ಜಾಗದಲ್ಲಿ ಏನಿದೆಯಪ್ಪ, ಅರೆ ವಿ ಎ ಬಿ ಜಾಗದಲ್ಲಿ ವಿ ಎ ಬಿ ಇದೆ ಶಿಸ್ತಾಗಿ, ಐ ಜಾಗದಲ್ಲಿ ಐ ಇದೆ. ಈ ಈಕ್ವಲೆಂಟ್ ಜಾಗದಲ್ಲಿ ಏನಿದೆ, E1 plus E2 ಇದೆ. ಹೌದಮ್ಮ, ಈ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು E1 plus E2 ಸಿಕ್ತು. E1 plus E2. ಆರ್ ಈಕ್ವಲೆಂಟ್ ಜಾಗದಲ್ಲಿ ಏನಿದೆ, R1 plus R2. ದಟ್ಸ್ ಇಟ್. ಅಷ್ಟೇ ಡಿರೈವೇಶನ್, ಇನ್ನೇನಿಲ್ಲ. ಮೂರ್ ಮಾರ್ಕ್ಸ್ ಕೇಳ್ತಾರೆ. ಸ್ವಲ್ಪ ಇಲ್ಲಿ ಮಸಾಲೆ ಒಗ್ಗರಣೆ ಏನಾದ್ರು ಹಾಕಿ, E1 ಅಂದ್ರೆ ಏನು, E2 ಅಂದ್ರೆ ಏನು, R1 ಅಂದ್ರೆ ಏನು, R2 ಅಂದ್ರೆ ಏನು, ಆಳು ಮೂಳು ಅದು ಇದು ಎಲ್ಲ ತುಂಬಿಸಿ. ಮೇನ್ ಈ ಪಾಯಿಂಟ್ಸ್ ಇದ್ರೆ ಸಾಕು, ಮಾರ್ಕ್ಸ್ ಕೊಡ್ತಾರೆ. ದೆನ್ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿ. ವಿಲ್ ಗೆಟ್ 3. ಯೂಶಲಿ 3 ಮಾರ್ಕ್ಸ್ ಕೇಳ್ತಾರೆ. 3 ಅಂತ ಹೇಳಿ 4 ತೋರಿಸ್ತಿರಲ್ಲ ಸರ್. 3 ಮಾರ್ಕ್ಸ್ ಕೇಳ್ತಾರೆ. ನಿಮ್ ಲಕ್ ಚೆನ್ನಾಗಿದ್ರೆ, ಒಳ್ಳೆ ದಿನ ಆಗಿದ್ರೆ 5 ಮಾರ್ಕ್ಸ್ಗೂ ಕೇಳ್ತಾರೆ. ಆಯ್ತಾ? ಇಷ್ಟೇ. 2 ಸೆಲ್ಸ್ ಕೇಳಿದ್ರೆ ಈ ತರ ಬರೀರಿ. ಸಪೋಸ್ if n cells are connected in series, ಆಯ್ತಾ? ಇದು ಇಷ್ಟು ಬರೆದ್ರೆ ಸಾಕು, ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಸೊ ಲೆಟ್ ಮಿ erase this one. if n cells are connected, ಅಯ್ಯೋ ಇದರ ಸ್ಪಿಟ್ನಾ. ಸೊ ಇಲ್ಲಿ ಹಾಗೆ ಬರೀತೀನಿ. ಒಂದು ನಿಮಿಷ. ಇಲ್ಲೊಂದು ಸ್ಮಾಲ್ ಬ್ಯೂಟಿಫುಲ್ ಪಾಯಿಂಟ್ ಇದೆ. ಸೊ ದಿಸ್ ಇಸ್ E1 R1 E2 R2 ಈ ತರ ಇತ್ತಲ್ಲ. ಓಕೆ, ಲೆಟ್ ಮಿ ಕೀಪ್ ದಟ್ ಅಸೈಡ್. ಯಾಕೆ ಸರ್ ಅಷ್ಟೊಂದು ಮತ್ತೆ ರಿಟೈನ್ ಮಾಡಿದೆ ಎರೇಸ್ ಮಾಡಿಬಿಟ್ಟು ಹೇಳ್ತೀನಿ. ಈಗ ಒಂದ್ ಸೆಲ್ ನ ಉಲ್ಟಾ ಮಾಡ್ಬಿಡ್ತೀನಿ. ಒಂದು ಸೆಲ್ ನ ರಾಂಗ್ ಕನೆಕ್ಷನ್ ಕೊಟ್ಬಿಡ್ತೇನೆ. ಐ ವಿಲ್ ಕನೆಕ್ಟ್ ದಿಸ್ ಒನ್ ಆಸ್ ಟಿಶ್ಕ್ಯಾವ್ ರಿವರ್ಸ್. ಪ್ಲಸ್ ಮೈನಸ್ ಇದ್ದು ಮೈನಸ್ ಪ್ಲಸ್ ಕೊಟ್ಬಿಡ್ತೀನಿ. ಇದರ EMF E2 ನೇ ಕೊಡ್ತೀನಿ. ಸೊ ಈಗ ಈಕ್ವಲೆಂಟ್ EMF ಇಷ್ಟೇ. ಬೋರ್ಡ್ ಎಕ್ಸಾಮ್ ಅಷ್ಟೇ ಸಾಕು. ನಾನು ಮುಂದೆ ಕಾನ್ಸೆಪ್ಟ್ ಹೇಳ್ತಾ ಇದೀನಿ. E ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು E1 minus E2 ಆಗುತ್ತೆ. E1 minus E2. ಹಾಗಾದ್ರೆ R ಈಕ್ವಲೆಂಟ್ ಏನಾಗುತ್ತೆ ಸರ್? ಇಲ್ಲಿ R1 R2 EMF ರಿವರ್ಸ್ ಆಯ್ತು. R1 minus R2 ಅಂತ ಬರೆದ್ರೆ ತಪ್ಪು. ರೆಸಿಸ್ಟೆನ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ಪೊಲಾರಿಟಿ. ಅರೆ ಹೀಗಾದ್ರೂ ಕನೆಕ್ಟ್ ಮಾಡಿ, ಈಗಾದ್ರೂ ಕನೆಕ್ಟ್ ಮಾಡಿ, ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ. ಹಾಗಾದ್ರೆ ಮೈನಸ್ ಎಲ್ಲಿಂದ ಬರುತ್ತೆ? ಇದು ಕೂಡ ಪ್ಲಸ್ ಆಗತ್ತೆ. ಆದ್ರೆ ಈ ಕಡೆಯಿಂದ ಈ ಕಡೆ ಕರೆಂಟ್ ಹೋದ್ರೆ 10 ಓಮ್ ಇದೆ ಅಂತ ಅನ್ಕೊಳ್ಳೋಣ. ಅದೇ ಕರೆಂಟ್ ನ ಈ ಕಡೆಯಿಂದ ಈ ಕಡೆ ಕಳಿಸಿ -10 ಓಮ್ ಬರುತ್ತಾ? ಇಲ್ಲ, ಕಿಲ್ಲ ಬರಕ್ಕಿಲ್ಲ. ಅಷ್ಟೇ ಇರುತ್ತೆ. R1 plus R2 ಬರುತ್ತೆ. ಸೊ ರೆಸಿಸ್ಟೆನ್ಸ್ ಡಸ್ ನಾಟ್ ಚೇಂಜ್, ಬಟ್ ಈಕ್ವಲೆಂಟ್ EMF ಅಲ್ಲಿ ಈಕ್ವೇಶನ್ ಅಲ್ಲಿ ಸೊ ಈ ನ ಪೊಲಾರಿಟಿ ಚೇಂಜ್ ಮಾಡ್ಬೇಕಾಗುತ್ತೆ when they are connected in reverse. Pakka? Sure. If n cells are connected, if n cells are connected, n cells are connected, then E equivalent is equals to E1 plus E2 plus E3 plus up to En. It's an algebraic sum of equivalent EMF by considering polarities. By considering polarities. ಇಲ್ಲಿ ಹೇಳಿದ್ನಲ್ಲ, ಉಲ್ಟಾ ತಿರುಗಿಸಿಟ್ಬಿಟ್ರೆ ಎಲ್ಲಿ ಉಲ್ಟಾ ಇರತ್ತೋ ಅದನ್ನ ಮೈನಸ್ ಹಾಕೋಬೇಕು. ಸೊ ರೆಸಿಸ್ಟೆನ್ಸ್ ಗೆ ಚೇಂಜ್ ಆಗಲ್ಲ. R equivalent is equals to R1 plus R2 plus R3 up to Rn. n ವರೆಗೂ ಹೋಗುತ್ತೆ. ಎಲ್ಲಿವರೆಗೂ? n ವರೆಗೂ ಹೋಗುತ್ತೆ. That's it. So if cells are identical n cells in similar polarity ಅಲ್ಲಿ ಕನೆಕ್ಟ್ ಆಗಿದೆ. ಎಲ್ಲ ಅದೇ ತರ. ಅರೆ ಒಂದು ಯಾವ ರೀತಿ ಕನೆಕ್ಟ್ ಆಗಿದೆಯೋ ಅದೇ ರೀತಿ ಕನೆಕ್ಟ್ ಆಗಿದ್ರೆ n cells. ಮತ್ತೆ ಉಲ್ಟಾ ಆದ್ರೆ ಅದು ಬೇರೆ ಕೇಸ್ ಇದೆ, ಪ್ರಾಬ್ಲಮ್ ಇದೆ, ಬ್ಯೂಟಿಫುಲ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ E equivalent is equals to Ne and R equivalent is equals to NR. That's it. ಕೇಳ್ಕತ ದುಕಾನ್ ಬಂದ್ ಅಷ್ಟೇ. ಸೀರೀಸ್ ಅಲ್ಲಿ ಬಂದಾಯ್ತು. ಸೊ ಲೆಟ್ಸ್ ಗೋ ಟು ದ ಪ್ಯಾರಲಲ್ ಕಾಂಬಿನೇಷನ್ ಆಫ್ ದ ಸೆಲ್ಸ್. ದೆನ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ನಾ ಹೇಳಿದ್ದೀನಿ. ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡ್ಸಲ್ಲ, ಬೇಕಾದ್ರೆ ಏನು ಸ್ಮಾಲ್ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ನೋಡಿ. ಸೊ ಲೆಟ್ ಅಸ್ ಕನ್ಸಿಡರ್. ಸೊ ದಿಸ್ ಇಸ್ EMF is equals to 7 volts. R1 is equals to 1 ohm. And another cell of EMF is 3 volt and R2 is equal to 2 ohm. Find the E equivalent anta keladre E equivalent is equals to 7 plus 3. R equivalent is equals to 2 plus 1 ಅಥವಾ 1 plus 2. That's it. 10 volts ಇದೇನಾಗುತ್ತೆ? 3 ohm ಆಗುತ್ತೆ. ಸಿಂಪಲ್. ಓಕೆ, ನಾ ಹೇಳಿದ್ದೀನಿ ಆಲ್ರೆಡಿ, ಸಿಂಪಲ್ ಆಗಿರುತ್ತೆ.
ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಈ ವಿಡಿಯೋನಲ್ಲಿ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ನೆಕ್ಸ್ಟ್ ವಿಡಿಯೋಗೆ ಬನ್ನಿ, ಅಲ್ಲಿರುತ್ತೆ ಮಜಾ. ಸೊ ಈಗ ಈಕ್ವಲೆಂಟ್ ಇ ಎಂ ಎಫ್ ಫೈಂಡ್ ಔಟ್ ಮಾಡಿ ಅಂತ ಉಲ್ಟಾ ಮಾಡಿದೆ. ಏನ್ ಮಾಡಿದೆ ಅಂದ್ರೆ ಈಗ ಇದ್ದಿದ್ದ ಸೆಲ್ ನ ಈ ತರ ಉಲ್ಟಾ ಮಾಡಿದೆ. ಇ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು 7 - 3 ಬರೀಬೇಕೀಗ. ಸೊ ದಟ್ ಈಸ್ ಈಕ್ವಲ್ಸ್ ಟು 4 ವೋಲ್ಟ್ಸ್. ಆರ್ ಈಕ್ವಲೆಂಟ್ ಏನಾಗುತ್ತೆ 1 - 2 ನ ಇಲ್ಲ 1 + 2 ಅಷ್ಟೇ ಇರುತ್ತೆ, 3 ಓಮ್ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಏನು ಚೇಂಜ್ ಆಗಲ್ಲ, ಬಟ್ ಇ ಎಂ ಎಫ್ ಏನಾಗುತ್ತೆ ಮೈನಸ್ ಪೊಲಾರಿಟಿ ಹಾಕೋಬೇಕಾಗುತ್ತೆ. ಡನ್, ಪಕ್ಕ, sure? Okay, let's go to the parallel combination of cells. Parallel combination of cells. Okay, so ನಿಮ್ಮ ರಿಮೋಟ್ ನಲ್ಲಿ ಸೆಲ್ಸ್ ಯಾವ ಕಾಂಬಿನೇಷನ್ ಇದೆ ಹೇಳ್ತೀರಾ? ಯಾವ ಕಾಂಬಿನೇಷನ್ ಇರುತ್ತೆ ನೋಡಿ, ಹೇಳಿ ಒಂಚೂರು. ಸೀರೀಸ್ ಅಲ್ಲಿ ಇರುತ್ತೆ. ಪ್ಯಾರಲಲ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ಪ್ರಾಬ್ಲಮ್ಸ್ ಮಾಡಿದಾಗ ಗೊತ್ತಾಗುತ್ತೆ. ವೋಲ್ಟೇಜ್ ನ ಸೇಮ್ ಮೇಂಟೈನ್ ಮಾಡ್ಕೊಂಡು ಕರೆಂಟ್ ಇನ್ಕ್ರೀಸ್ ಮಾಡ್ಕೋಬಹುದು. ಎಸ್, ವಾಟ್ ಯು ಹರ್ಡ್ ಇಸ್ ಕರೆಕ್ಟ್. ಪ್ರಾಬ್ಲಮ್ಸ್ ಮಾಡಿದಾಗೆ ಅದು ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಾಗೋದು. ಸೊ ವಿಲ್ ಸಾಲ್ವ್ ದಟ್ ಒನ್. ಓಕೆ, ಸೊ ಲೆಟ್ಸ್ ಸಾಲ್ವ್ ದ ನೆಕ್ಸ್ಟ್ ಇಸ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ದ ಸೆಲ್ಸ್. ಯಾವಾಗ ಸೆಲ್ಸ್ ಪ್ಯಾರಲಲ್ ಅಲ್ಲಿ ಇದೆ ಅಂತ ಹೇಳ್ತೀರಿ? ವೆನ್ ದೇ ಆರ್ ಕನೆಕ್ಟೆಡ್ ಅಕ್ರಾಸ್ 2 ಕಾಮನ್ ಪಾಯಿಂಟ್ಸ್. ಎರಡು ಕಾಮನ್ ಪಾಯಿಂಟ್ ಗಳ ನಡುವೆ ಮಲ್ಟಿಪಲ್ ಸೆಲ್ಸ್ ಕನೆಕ್ಟ್ ಆಗಿದ್ರೆ ಅದನ್ನೇ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ 2 cells connected between A and B. ಎ ಮತ್ತೆ ಬಿ ಪಾಯಿಂಟ್ ಗಳ ನಡುವೆ ಎರಡು ಸೆಲ್ಸ್ ಕನೆಕ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಅದು ಸೆಲ್ ಹೆಸರು ಒಂದು ಸೆಲ್ 1, ಇನ್ನೊಂದು ಸೆಲ್ 2. ಎರಡು ಸೆಲ್ಸ್ ಕನೆಕ್ಟ್ ಆಗಿದೆ ಆಸ್ ಶೋನ್ ಇನ್ ದ ಫಿಗರ್. ಒಂಚೂರು ಮಸಾಲೆ, ಒಗ್ಗರಣೆ, ಉಪ್ಪು ಖಾರ ಎಲ್ಲ ಹಾಕ್ಬೇಕು ಎಕ್ಸಾಮ್ಗೆ. ಸೊ ಲೆಟ್ ಅಸ್ ಕನ್ಸಿಡರ್ 2 cells of EMF E1 and E2 respectively are connected in parallel with resistance, internal resistance R1 and R2. ಬರೀತಿರಲ್ಲ? ಅರೆ ನೀವು ಬರೀತೀರಿ, ನಂಗೆ ಗೊತ್ತು. E1 and E2 ಇದು R1 and R2 are connected across A and B. A and B ನಡುವೆ ಕನೆಕ್ಟ್ ಆಗಿದೆ. ಲೆಟ್ ಮಿ ಅಸ್ಯೂಮ್. ಸೊ ಈಗ ಯಾವ್ದು ಹೈಯರ್ ಪೊಟೆನ್ಶಿಯಲ್ ಅಲ್ಲಿದೆ, ಯಾವ್ದು ಲೋಯರ್ ಪೊಟೆನ್ಶಿಯಲ್ ಅಲ್ಲಿದೆ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವು ಒಂದು ಎಕ್ಸ್ಟರ್ನಲ್ ಸರ್ಕ್ಯೂಟ್ ನ ಅಸ್ಯೂಮ್ ಮಾಡ್ಕೊಳ್ಳಿ. ನೋಡಿ, ಅಸ್ಯೂಮ್ ಮಾಡ್ಕೊಂಡ್ರೆ ಸಾಕು, ಎಕ್ಸಾಮ್ ಅಲ್ಲಿ ಏನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಲೆಟ್ ಅಸ್ ಸಿ, ಅಸ್ಯೂಮ್ ಒನ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ as shown in the figure like this. ಈ ತರ ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ಸೊ ಈ ರೀತಿ ಫ್ಲೋ ಆಗುತ್ತೆ ಅಂತ ಅನ್ಕೊಳ್ಳೋಣ. ಇದು ಹೈಯರ್, ಇದು ಲೋಯರ್. ಸೊ ಇಲ್ಲಿ ಪೊಟೆನ್ಶಿಯಲ್ ಏನಿದೆ ಅದನ್ನ ವಿ ಎ ಅಂತ ಕರಿತೀವಿ, ಇಲ್ಲಿ ಪೊಟೆನ್ಶಿಯಲ್ ಏನಿದೆ ವಿ ಬಿ ಅಂತ ಕರಿತೀವಿ. ವಿ ಎ ಅಂಡ್ ವಿ ಬಿ ಆರ್ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಪಾಯಿಂಟ್ ಎ ಹೈಯರ್ ಪೊಟೆನ್ಶಿಯಲ್, ಪಾಯಿಂಟ್ ಬಿ ಲೋವರ್ ಪೊಟೆನ್ಶಿಯಲ್. ಈಗ ಈ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಐ ಇದೆ ಅಂತ ಅನ್ಕೊಳ್ಳೋಣ. ಈ ಕಡೆಯಿಂದ ಐ ಬಂದ್ರೆ ಈ ಕಡೆಗೂ ಐ ಹೋಗ್ಬೇಕು. ಆಬ್ವಿಯಸ್ಲಿ ಇಲ್ಲಿ ಬಂದಿರತಕ್ಕಂತ ಕರೆಂಟ್ ಎರಡು ಬ್ರಾಂಚಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ I1 ಅಂತ ಕರಿತೀನಿ, ಈ ಕಡೆ ಇರೋ ಬ್ರಾಂಚ್ ಅಲ್ಲಿ I2 ಅಂತ ಕರಿತೀನಿ. ಸೊ ಲೆಟ್ ಮಿ ಕನ್ಸಿಡರ್ ಲೈಕ್ ದಟ್. ಇಲ್ಲಿ ಬಂದು ಮತ್ತೆ ಮರ್ಜ್ ಆಗಿ ಹೇಗೆ ಹೋಗುತ್ತೆ. ಈಗ ಈ ಎರಡೂ ಸೆಲ್ಸ್ ಸೇರಿ ಏನ್ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೋ ಅಷ್ಟೇ ಎಫೆಕ್ಟ್ ನ ಒಬ್ಬ ಕ್ರಿಯೇಟ್ ಮಾಡ್ತಾನೆ. ಅವನೇನಂತ ಕರೆದೆ? ಈಕ್ವಲೆಂಟ್ ಸೆಲ್ ಅಂತ ಕರೆದೆ. ಈಕ್ವಲೆಂಟ್ ಥೇಟ್ ಅದೇ ಎಫೆಕ್ಟ್ ಅನ್ನೇ ಕ್ರಿಯೇಟ್ ಮಾಡ್ತಾನೆ. ಇವರಿಬ್ರು ಸೇರ್ಕೊಂಡು ಏನ್ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾರೋ ಆ ರೀತಿ. ಆರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇರುತ್ತೆ, ಇ ಈಕ್ವಲೆಂಟ್ ಇ ಎಂ ಎಫ್ ಇರುತ್ತೆ. ಸೇಮ್ 2 ಪಾಯಿಂಟ್ಸ್ ನಡುವೆ ಕನೆಕ್ಟ್ ಮಾಡಿದ್ರೆ ಸೇಮ್ ಕರೆಂಟ್ ಬರುತ್ತೆ ಎ ಬಿ. ಸೊ ಇದು ಕರೆಂಟ್ ಐ ಇರುತ್ತೆ ಆಸ್ ಎ ಸೆಟ್. ಈಕ್ವಲೆಂಟ್ ಸೆಲ್ ಕ್ಲಿಯರ್ ಆಗ್ತಿದ್ಯಾ? ಅಲ್ಲಿ ಬರೀಬೇಕಾಗುತ್ತೆ. ಎರಡು ಸ್ಟೇಟ್ಮೆಂಟ್ ಹಾಕಿ, ಎರಡು ಲೈನ್ ಹಾಕ್ರು, ಅದ್ರಲ್ಲಿ ಏನಿದೆ. ಸುಮ್ನೆ ಅವರು 90% ಕ್ರಾಸ್ ಆಗ್ತಿದ್ರೆ ಸಾಕು, ಅಲ್ಲಿ ಕಟ್ ಮಾಡೋಣ ಅಂತ ನೋಡ್ತಿರ್ತಾರೆ. ಹಾಗಾಗಿ ನಮ್ ಸೇಫ್ಟಿಯಲ್ಲಿ ನಾವೇ, ಅವ್ರನ್ನೂ ಬ್ಲೇಮ್ ಮಾಡಕ್ ಆಗಲ್ಲ. ದೇ ಹ್ಯಾವ್ ಟು ಡೂ ದೇರ್ ಜಾಬ್. ಕಮಿಂಗ್ ಟು ಹಿಯರ್ now, applying KCL at this junction. ಒಂದು ಕೆಲಸ ಮಾಡೋಣ, ಇದಕ್ಕೆ ನೇಮಿಂಗ್ ಕೊಡೋಣ. ಇದನ್ನ ಪಾಯಿಂಟ್ ಪಿ ಅಂತ ಕರಿತೀನಿ, ಇದು ಕ್ಯೂ, ಇದು ಆರ್, ಇದು ಎಸ್, ಇದು ಟಿ, ಇದು ಯು. ಜಸ್ಟ್ ನೇಮಿಂಗ್ ರ್ಯಾಂಡಮ್ ಆಗಿ. ಅದನ್ನೇ ಆಪ್ಸ್ ಕೊಟ್ರು ಸರ್, ನಮ್ಮ ಹೆಸರಲ್ಲಿರೋ ವರ್ಡ್ಸ್ ಕೊಡಿ, ಪರವಾಗಿಲ್ಲ, ಯಾವ್ದೋ ಒಂದು ಕೊಟ್ಕೊಳ್ಳಿ. ಸೊ ಅಪ್ಲೈಯಿಂಗ್ ಎಲ್ ಬರೀಲಿ ಅಪ್ಲೈಯಿಂಗ್ KCL. What you heard is correct. KCL, Kirchhoff current rule. KCL at junction P. ಇಲ್ಲಿ ಕರೆಂಟ್ ಏನಿದೆ I1 ಇದೆ, ಇಲ್ಲಿ ಕರೆಂಟ್ I2 ಇದೆ. I is equals to I1 plus I2. ಅದು ಬೇಕು ನಂಗೆ, ಸೈಡ್ ಅಲ್ಲಿ ಇಟ್ಟಿರ್ತೀನಿ, ಪಕ್ಕದಲ್ಲಿ ಇರು. ಸೊ ಆರಾಮ್ಸೆ ಅದು ರೆಸ್ಟ್ ಮಾಡ್ತಾ ಇರ್ಲಿ. ಮುಂದಿನ ಪ್ರೊಸೀಜರ್ ನೋಡೋಣ. ಸೊ ಆಕ್ಚುಲಿ ಇದು ಪಾರ್ಟ್ ಆಫ್ ಸರ್ಕ್ಯೂಟ್, ಬರೀ ಐಸೋಲೇಟೆಡ್ ಅಲ್ಲ, ತಗೊಂಬಂದು ಹೊರಗಡೆ ಇಟ್ಟಿರೋದಿಲ್ಲ. ಒಂದು ಸರ್ಕ್ಯೂಟ್ ಕನೆಕ್ಟ್ ಆಗಿದೆ, ಅದರಲ್ಲಿ ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಸೊ ಈಗ
ಅದರ ಪ್ರಕಾರ ನಾನೊಂದು ಲೂಪ್ ನ ಕನ್ಸಿಡರ್ ಮಾಡ್ತೀನಿ. ವರ್ಚುವಲ್ ಆಗಿ ನೋಡಿ, ಅಲ್ಲೇನ್ ಬರೆಯೋ ಅವಶ್ಯಕತೆ ಇಲ್ಲ ಎಕ್ಸಾಮ್ ಅಲ್ಲಿ. ಸೊ ಎ ಇಂದ ಪಿ ಗೆ ಹೋಗಿ ಮತ್ತೆ ಯು ಗೆ ಹೋಗಿ ಈ ತರ ಹೋಗಿ R1 ಮುಖಾಂತರ ಟಿ ಗೆ ಹೋಗಿ ಮತ್ತೆ ಎಸ್ ಗೆ ಹೋಗಿ ಈ ತರ ಲೂಪ್ ಕ್ಲೋಸ್ ಆಗೋ ತರ ಒಂದು ಕನ್ಸಿಡರ್ ಮಾಡಿ. ಇಮ್ಯಾಜಿನ್ ಆಯ್ತಾ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ವಾಪಸ್ ಬಂತು ಫಸ್ಟ್ ಲೂಪ್. ಸೊ ಆ ಲೂಪ್ ಅಲ್ಲಿ ಇರ್ತಕ್ಕಂಥ ಒಂದು ಪಾತ್ ಅನ್ನ ಕನ್ಸಿಡರ್ ಮಾಡೋಣ. I'll consider the path. ಈ ತರ ಒಂದು ಪಾತ್ ನ ಕನ್ಸಿಡರ್ ಮಾಡಿ. Applying KVL to path A P U T S B. ಇಷ್ಟೊಂದು ಡೀಟೇಲ್ಸ್ ಎಲ್ಲ ಬರಿಬೇಡಿ, ಇರ್ಲಿ ಬರ್ದ್ರು ಬರೀರಿ ಪರವಾಗಿಲ್ಲ, ನೋ ಇಶ್ಯೂ. ಈಗ ಇದು ಹೈಯರ್ ಪೊಟೆನ್ಶಿಯಲ್ ಇದೆ, ಇಲ್ಲಿ ಲೋವರ್ ಪೊಟೆನ್ಶಿಯಲ್ ಇದೆ. ಇಲ್ಲಿಂದ ಇಲ್ಲಿಗೆ ಹೋದ್ರೆ ಎಷ್ಟು ಕಮ್ಮಿ ಆಯ್ತು? ದಟ್ ಈಸ್ ಗಿವೆನ್ ಬೈ ದ ಪೊಟೆನ್ಶಿಯಲ್ ಅಟ್ ದಿಸ್ ಪಾಯಿಂಟ್ ಮೈನಸ್ ದಿಸ್ ಡ್ರಾಪ್. ಇಲ್ಲಿ ಡ್ರಾಪ್ ಇಲ್ಲಿರೋ ಪೊಟೆನ್ಶಿಯಲ್ ನಲ್ಲಿ ಇವನ್ ಸ್ವಲ್ಪ ಈ ಕಾಂಬಿನೇಷನ್ ಸ್ವಲ್ಪ ಕಿತ್ಕೊಂಡು ಇನ್ ಮಿಕ್ಕಿದ್ ಇಲ್ಲಿ ಡ್ರಾಪ್ ಆಗ್ತಾ ಇದೆ. ದಟ್ಸ್ ವಾಟ್. ಸೊ ವಿ ಎ ಮೈನಸ್ ಆಫ್ ದಿಸ್ ಪೂರ್ತಿ ಡ್ರಾಪ್ ಇಸ್ ಈಕ್ವಲ್ಸ್ ಟು ವಿ ಬಿ. ಅದು ನಾನು ಮ್ಯಾಥಮೆಟಿಕಲ್ ಆಗಿ ಬರೀತೀನಿ. ಸೊ ವಿ ಎ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್, ಹಾಗಾಗಿ ಏನಾಗುತ್ತೆ? ಮೈನಸ್ E1 ಆಗುತ್ತೆ. ಸೊ ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಕರೆಂಟ್ ಈ ಕಡೆ ಬರ್ತಾ ಇದೆ. ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ನಾನ್ ನೋಡಿದ್ರೆ ಲೋಯರ್ ಇಂದ ಹೈಯರ್ ಗೆ ಹೋಗ್ತಾ ಇದೀನಿ. ಪೊಟೆನ್ಶಿಯಲ್ ಏನಾಯ್ತು? ರೈಸ್ ಆಯ್ತು. ಬಾಹುಬಲಿ ರೈಸ್. ಓಕೆ, ಸೊ ಪ್ಲಸ್ I1 ಇಂಟು R1. ಸರ್ ಪುಷ್ಪದ ರೈಸ್ ಗೊತ್ತು, ಇದ್ಯಾವುದು? ಬಾಹುಬಲಿದ ರೈಸ್ ನಮ್ಗೆ ಗೊತ್ತಿಲ್ಲ ಸರ್. ಮುಂದೆ ಒಂದು ತೆಗಿಯೋಣ, ಪರವಾಗಿಲ್ಲ. I1 ಇಂಟು R1 ಮತ್ತೆ ವಾಪಸ್ ಹೀಗೆ ಹೋಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ವಿ ಬಿ. ನೋಡಿ ಅರ್ಥ ಆಯ್ತೇನು? ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆ ಇಷ್ಟು ಕಮ್ಮಿ ಆಗಿ ಮತ್ತೆ ಇಲ್ಲಿ ಪೊಟೆನ್ಶಿಯಲ್ ಬರ್ತಿದೆ. ಇನ್ ಅದರ್ ವರ್ಡ್ಸ್ ಐ ಕ್ಯಾನ್ ರೀರೈಟ್, ಸ್ವಲ್ಪ ಆಪರೇಷನ್ ಮಾಡ್ಕೊಂತೀನಿ. ವಿ ಎ ಮೈನಸ್ ವಿ ಬಿ ಇಸ್ ಈಕ್ವಲ್ಸ್ ಟು E1 ಮೈನಸ್ I1 ಇಂಟು R1. ಈ ವಿ ಎ ಮೈನಸ್ ವಿ ಬಿ ಅಂದ್ರೆ ಪೊಟೆನ್ಶಿಯಲ್ ಬಿಟ್ವೀನ್ ಎ ಅಂಡ್ ಬಿ, ಅದನ್ನ ವಿ ಎ ಬಿ ಅಂತ ಬರ್ಕೊಂತೀನಿ. ವಿ ಎ ಬಿ ಇಸ್ ಈಕ್ವಲ್ಸ್ ಟು ವಿ ಎ ಬಿ. ವಿ ಎ ಬಿ ಇಸ್ ಈಕ್ವಲ್ಸ್ ಟು E1 minus I1 into R1. In other words, you can rewrite this as I1 can be written as I1 into R1. Innೊಂದು ಸ್ಟೆಪ್ ಬರ್ತೀನಿ. I1 into R1 is equals to ಇವನ್ ಈ ಕಡೆ E1 minus VAB and I1 is equals to E1 minus VAB whole divided by R1. Let me call this as Dabba equation 2. 1 ಎಲ್ಲಿದೆ? ಇಲ್ಲಿದೆ. ಇದಕ್ಕೆ ಈಕ್ವೇಶನ್ ನಂಬರ್ 1 ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಈಗ ಕೊಡ್ತಿದ್ದೀನಿ. ಓಕೆ, ಲೆಟ್ಸ್ ಗೋ ಅಹೆಡ್. ಈಕ್ವೇಶನ್ 2 ಡಬ್ಬಾ ಈಕ್ವೇಶನ್ಗಳು ಸಿಕ್ಕಿದೆ. ಈಗ ಇನ್ನೊಂದು ಈಕ್ವೇಶನ್ ಬೇಕು. ಈಗ ಅದೇ ಟೆಕ್ನಿಕ್ ಈ ಪಾತ್ಗೆ ಅಪ್ಲೈ ಮಾಡಿ. ಐ ವಿಲ್ ಅಪ್ಲೈ ಹಿಯರ್. ಎ ಇಂದ ಪಿ ಗೆ ಹೋಗಿ, ಕ್ಯೂ ಗೆ ಹೋಗಿ, ಆರ್ ಗೆ ಹೋಗಿ, ಮತ್ತೆ ಎಸ್ ಗೆ ಹೋಗಿ, ಬಿ ಗೆ ಹೋಗಿ. ಸೊ ದಟ್ ಈಸ್ ಅಪ್ಲೈಯಿಂಗ್ ಕೆ ವಿ ಎಲ್ ಸೇಮ್ ಪ್ರೊಸೀಜರ್ ಇನ್ನೊಂದು ಪಾತ್ಗೂ ಅಪ್ಲೈ ಮಾಡಿದಾಗ ಏನ್ ಬರುತ್ತೆ? ಸೊ ಈ ಪಾತ್ ಆಗಿದೆ. ಈಗ ಎ ಪಿ ಕ್ಯೂ ಆರ್ ಎಸ್ ಬಿ ಈ ಪಾತ್ಗೆ ಅಪ್ಲೈ ಮಾಡ್ತೇನೆ. ಅಪ್ಲೈಯಿಂಗ್ ಕೆ ವಿ ಎಲ್ ಟು ಪಾತ್ ಎ ಪಿ ಕ್ಯೂ ಆರ್ ಎಸ್ ಬಿ. ಪಾತ್ ಲೂಪ್ ಅಲ್ಲ, ಅದು ಲೂಪ್ ಪಾರ್ಟ್ ಆಗಿರ್ತಕ್ಕಂಥ ಒಂದು ಪಾತ್ಗೆ. ಸೊ ಈಗ ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆ? ವಿ ಎ ಇದೆ, ಹೈಯರ್ ಪೊಟೆನ್ಶಿಯಲ್. ಹೋಗ್ತಾ 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 ಕಮ್ಮಿ ಆಗುತ್ತೆ. ಇಲ್ಲಿ ಬರೋಷ್ಟೊತ್ತಿಗೆ ವಿ ಬಿ ಆಗುತ್ತೆ. ಸೇಮ್ ಮ್ಯಾಥಮೆಟಿಕ್ಸ್. ಸೊ ವಿ ಎ ಮೈನಸ್ ಆಫ್ ನೋಡಿ, ಪಾಸಿಟಿವ್ ಪ್ಲೇಟ್ ಇಂದ ನೆಗೆಟಿವ್ ಪ್ಲೇಟ್ ಹೋಗ್ತೇನೆ, ಹಾಗಾಗಿ ಮೈನಸ್ E2 ಮತ್ತೆ ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಹೈಯರ್ ಟು ಲೋಯರ್ ಹೋಗ್ತಾ ಕರೆಂಟ್, ನಾನು ನೋಡಿದ್ರೆ ಲೋಯರ್ ಟು ಹೈಯರ್ ಹೋಗ್ತಾ ಇದ್ದೀನಿ, ಹಾಗಾಗಿ ಪ್ಲಸ್ I2 into R2 is equals to VB. In other words, VA minus VB is equals to VA minus VB is equals to, you can write E2 minus I2 into R2. In simple, you can rewrite VAB na ಏನಂತ ಬರಿಬಹುದು? VAB ಅಂತ ಬರಿಬಹುದು. So same ಇದು ಯಾವ ರೀತಿ ಮಾಡಿದ್ನೋ ಅದೇ ರೀತಿ I'll consider I2 is equals to E2 minus VAB whole divided by R2. So let me call this as equation number 3. 1 ಆಗಿದೆ, 2 ಆಗಿದೆ. ಇದು ಡಬ್ಬಾ equation number 3. So equation 1 ಎಲ್ಲಿದೆಯಲ್ಲ? KCL Kirchhoff current rule ಅಪ್ಲೈ ಮಾಡಿದ್ರೆ, so what you got is I is equals to I1 plus I2. So ಈಗ I1 ಸಿಕ್ಕಿದೆ, I2 ಸಿಕ್ಕಿದೆ. So equation 1 implies I ನ ಏನಂತ ಬರೀಬಹುದು? I1 plus I2. I1 ಜಾಗದಲ್ಲಿ E1 minus VAB whole divided by R1 plus E2 minus VAB whole divided by R2.
ಸೊ ಈ ತರ ಬರೀಬಹುದಾ? ಸೊ ಲೆಟ್ ಮಿ ಸ್ಪ್ಲಿಟ್ ದ ಡಿನಾಮಿನೇಟರ್ ನ ಸ್ಪ್ಲಿಟ್ ಮಾಡಿ ಬರೀತೀನಿ. ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಬರೀಬಹುದು ಎಕ್ಸಾಮ್ ಅಲ್ಲಿ. E1 ಡಿವೈಡೆಡ್ ಬೈ R1 ಮೈನಸ್ VAB ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ E2 ಡಿವೈಡೆಡ್ ಬೈ R2 ಮೈನಸ್ VAB ಡಿವೈಡೆಡ್ ಬೈ R2. ವಿ ಟರ್ಮ್ಸ್ ನೆಲ್ಲ ಒಂದ್ ಕಡೆಗೆ ತಗೊಂತೀನಿ. ಮತ್ತೆ ಐ ಟರ್ಮ್ಸ್ ನೆಲ್ಲ ಒಂದ್ ಕಡೆಗೆ ತಗೊಂತೀನಿ. ಐ ವಿಲ್ ಟೇಕ್ ದಿಸ್ ಆಸ್ VAB ಮತ್ತೆ VAB ಇರ್ತಕ್ಕಂಥ ಟರ್ಮ್ಸ್ ನ ಒಂದ್ ಕಡೆ ತಗೊಂಡ್ರೆ VAB by R1 minus VAB divided by R2, that is equals to E1 by R1 plus E2 divided by R2. ಈ I ಆ ಕಡೆಗೆ ಹೋಗುತ್ತೆ, ಹಾಗಾಗಿ ಮೈನಸ್ ಆಗುತ್ತೆ. ಸೊ ಈಗ VAB divided by R1, VAB divided by R2. VAB ಕಾಮನ್ ತೆಗಿಬೋದಾ? ಸೊ ಲೆಟ್ ಮಿ ಟೇಕ್ ಕಾಮನ್. ಸೊ ದಿಸ್ ಇಸ್ VAB into 1 by R1 minus 1 by R2, that is equals to E1 by R1 plus E2 divided by R2 minus I. So ಈ ಪೂರ್ತಿ ಟರ್ಮ್ ನಾನು ಇಲ್ಲಿ ಕಳಿಸ್ಕೊಂತೀನಿ. I will send this entire term. So ಏನ್ ಮಾಡೋಣ? Okay, ಈ ಪೋರ್ಷನ್ ನ ಎರೇಸ್ ಮಾಡ್ಲಾ? I'll write one more term here. VAB is equals to E1 divided by R1 plus E2 divided by R2 whole divided by ಈ ಪೂರ್ತಿ ಅರೆ ಮೈನಸ್ ಹೆಂಗ್ ಬಂತಿಲ್ಲಿ? ಮೈನಸ್ ಹೆಂಗ್ ಬಂತು? ಅರೆ ರೇ ರೇ. ಸೊ ಇವೆರಡು ಈ ಕಡೆಗೆ ಬಂದ್ರೆ ಪ್ಲಸ್ ಆಗುತ್ತೆ. ಐ ಆಮ್ ವೆರಿ ವೆರಿ ಸಾರಿ. ಸೊ ಹೋಲ್ ಡಿವೈಡೆಡ್ ಬೈ 1 by R1 plus 1 divided by R2. ಈ ಪೂರ್ತಿ ಟರ್ಮ್ ಇಲ್ಲಿ ಮತ್ತೆ ಇಲ್ಲಿ ಮೈನಸ್ ಆಫ್ I divided by 1 divided by R1 plus 1 divided by R2. ಕರೆಕ್ಟ್ ಆಗಿ ಬಂತ? ಅರೆ ಈ ಪೂರ್ತಿ ಬ್ರಾಕೆಟ್ ಅಲ್ಲಿ ಇರೋದನ್ನ ಇನ್ನೊಂದ್ಸತಿ ಡಿವೈಡ್ ಮಾಡ್ತೀನಿ. ಐ ಕಾಲ್ ದಿಸ್ ಆಸ್ ಎಷ್ಟನೇ ಡಬ್ಬ ಇಕ್ವೇಶನ್? ಏನ್ ಸಾರಿ ಇಷ್ಟು ಶುದ್ಧ ಐತೆ? ಅರೆ ಸಿಂಪಲ್ ಆಗಿದೆ, ಸ್ವಲ್ಪ ನೋಡಿ ಅಷ್ಟೇ. ಕಾಣಿಸ್ತಿದ್ಯಾ? ಕಟ್ ಆಗ್ತಿದ್ಯಾ? ಯಾ ಕಾಣಿಸ್ತಿದೆ. ಸೊ ದಿಸ್ ಇಸ್ VAB, ದ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್. ಸೊ ಈ ಪೋರ್ಷನ್ ಎರೇಸ್ ಮಾಡ್ಲಾ? ಒಂಚೂರು ನೋಟ್ ಮಾಡ್ಕೊಂಬಿಡಿ ಬೇಗ, ಪಟ 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 ಅಂತ. ಡನ್ ಆಯ್ತಾ? ಎರೇಸ್ ಮಾಡ್ಲಾ ಇದು? ಶೋರ್? ಪ್ರಾಮಿಸ್? ಎಸ್. ಸೇಮ್ ಲಾಜಿಕ್ ನ ನಾವು ಈಕ್ವಲೆಂಟ್ ಸರ್ಕ್ಯೂಟ್ ಗೆ ಅಪ್ಲೈ ಮಾಡ್ತೀನಿ. Okay, so applying KVL to equivalent circuit. Applying KVL to equivalent circuit. ಇವೆರಡು ಬದಲು ಇದನ್ನೊಂದು ಹಾಕ್ಬಿಡ್ತೀನಿ, ಅವನು ಅಷ್ಟೇ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾನೆ. ಹಾಗಾಗಿ VA ಮೈನಸ್ ಆಫ್ E equivalent ಪ್ಲಸ್ I into R equivalent. ಅರೆ ಇಲ್ಲಿಂದ ಕರೆಂಟ್ ಈ ಕಡೆಗೆ ಬರ್ತಾ ಇದೆ, ಹೈಯರ್ ಟು ಲೋಯರ್. ನಾನು ನೋಡಿದ್ರೆ ಲೋಯರ್ ಟು ಹೈಯರ್ ಹೋಗ್ತಾ ಇದೆ. ಸೊ ಪ್ಲಸ್ I into R equivalent is equals to VB. ಇಲ್ಲಿ ಪೊಟೆನ್ಶಿಯಲ್ VA ಇದೆ, ಇಲ್ಲಿ ಪೊಟೆನ್ಶಿಯಲ್ VB ಇದೆ. VA minus VB. ಸೊ ಇದು ಈ ಕಡೆ ತಗೊಂತೀನಿ. VA minus VB, that is equals to E equivalent minus I into R equivalent. So VAB is equals to E equivalent minus I into R equivalent. ಸೊ ಈ ಇಕ್ವೇಶನ್ ನ ಎಷ್ಟನೇ ಇಕ್ವೇಶನ್? ಅರೆ ಇದು ಎಷ್ಟನೇ ಇಕ್ವೇಶನ್? 1 2 3, ಇದು 4ನೇ ಇಕ್ವೇಶನ್. ಹೌದು, ಐ ಆಮ್ ರೈಟ್. ಸೊ ಈ ಇಕ್ವೇಶನ್ ನ ಕಂಪೇರ್ ಮಾಡಿ ವಿತ್ ಇಕ್ವೇಶನ್ 5. ಇಕ್ವೇಶನ್ 4 ಏನ್ ಹೇಳ್ತಿದೆ? ಇವರಿಬ್ಬರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್. ಇಕ್ವೇಶನ್ 5 ಏನ್ ಹೇಳ್ತಿದೆ? ಇವರಿಬ್ಬರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎರಡು ಒಂದೇ. ಹಾಗಾಗಿ ಸೊ ಇವನು ಸೇಮ್ ಆಗಿರ್ಬೇಕಾ? ಸೊ ಇವರಿಬ್ಬರನ್ನು ಕಂಪೇರ್ ಮಾಡೋಣ. VAB ಜಾಗದಲ್ಲಿ VAB ಇದರ ಶಿಸ್ತಾಗಿ, ನೋ ಇಶ್ಯೂ. I ಜಾಗದಲ್ಲಿ I ಇದರ, ಆಮ್ ಐ ರೈಟ್? ಸೊ ಈಗ ಕಂಪೇರಿಂಗ್ ಇಕ್ವೇಶನ್ 5 and 6. Okay, so AB ಜಾಗದಲ್ಲಿ VAB ಇದೆ. ಈ ಈಕ್ವಲೆಂಟ್ ಜಾಗದಲ್ಲಿ ಯಾರಿದ್ದಾರೆ ನೋಡಿ? ಈ ಈಕ್ವಲೆಂಟ್ ಜಾಗದಲ್ಲಿ E1 by R1 ಇದಾನೆ ಪ್ಲಸ್ E2 divided by R2 ಇದಾನೆ. ಹೌದಾ? ಹೋಲ್ ಡಿವೈಡೆಡ್ ಬೈ ಈಕ್ವಲೆಂಟ್ ಜಾಗದಲ್ಲಿ 1 divided by R1 plus 1 divided by R2. ಅಲ್ಲೇ ಓಕೆ, ಲೆಟ್ ಅಸ್ ಸಿ. I ಜಾಗದಲ್ಲಿ I ಇದ್ದಾನೆ ಶಿಸ್ತಾಗಿ. R ಜಾಗದಲ್ಲಿ ಯಾರಿದ್ದಾರೆ ನೋಡಿ? R ಜಾಗದಲ್ಲಿ 1 by R ಈಕ್ವಲೆಂಟ್ ಜಾಗದಲ್ಲಿ R ಈಕ್ವಲೆಂಟ್ ಬದೀನಿ 1 by R1 plus 1 by ಅಲ್ಲ R ಜಾಗದಲ್ಲಿ 1 divided by R ಜಾಗದಲ್ಲಿ 1 divided by 1 by R1 1 divided by R1 plus 1 divided by R2. ಸಿಂಪಲ್ ಆಗಿ ಏನ್ ಮಾಡೋಣ? R ನ 1 divided by 1 by R1 ಅಂತ R equivalent ಅಂತ ಬರ್ಕೊಂತೀನಿ. ಇದು R equivalent, ಸಾರಿ 1 whole divided by 1 by R equal. ಅರೆ ಮತ್ತೆ ನ್ಯೂಮರೇಟರ್ ಗೆ ಹೋಗುತ್ತೆ, ಸೇಮ್ ಥಿಂಗ್ ತಾನೆ.
ಸೊ ಈಗ ಇವನ್ ಜಾಗದಲ್ಲಿ ಯಾರಿದ್ದಾರೆ ಇದಿದ್ದಾರೆ. Therefore r 1 by r equivalent is equals to 1 by r1 plus 1 by r2. That's it. ಇಲ್ಲಿ ಮ್ಯಾಥಮೆಟಿಕ್ಸ್ ಕನ್ಫ್ಯೂಸ್ ಆಗಬೇಡಿ. r ನ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಕಳ್ಸ್ಕೊಂಡ್ರೆ ಈ ತರ ಬರೀಬಹುದು. ಹಾಗಾದ್ರೆ ಇವನು ಯಾರಿದು? This fellow. Who is this fellow? This fellow is r equivalent. ಹಾಗಾದ್ರೆ e equivalent is equals to e1 by r1 plus e2 divided by r2 whole divided by 1 by r equivalent. Clear? Okay. So ಇವನ್ನ ತಗೊಂಬಂದು ಶಿಸ್ತಾಗಿ ಇಲ್ಲಿ ಮಲ್ಟಿಪ್ಲೈ ಮಾಡಿ e equivalent divided by r equivalent is equals to e1 divided by r1 plus e2 divided by r2. That's it. EMF of two cells connected in parallel. As a board exam ge ಇನ್ನೇನು ಬೇಡ, ಜಾಸ್ತಿ ಜಾತ್ರೆ ಮಾಡಕ್ ಹೋಗ್ಬೇಡಿ, ಕೇಲ್ ಕತಮ್ ದುಕಾನ್ ಬಂದ್. So this gives the equivalent EMF. R equivalent is a equivalent resistance. E equivalent is a equivalent EMF. ಆಯ್ತಾ? Done? Pakka? Sure? Done. So if n cells are connected in parallel, ಎಷ್ಟು cells? n cells. ಸಿಕ್ಕಾಪಟ್ಟೆ cells ಇದೆ ನನ್ನ ಹತ್ರ. If n cells are connected in parallel, E equivalent ಅಥವಾ E equivalent divided by R equivalent is equals to E1 by R1 plus E2 divided by R2. ನೋಡಿ equivalent EMF ಅನ್ನೋದು R ಮೇಲೆ ಕೂಡ ಡಿಪೆಂಡ್ ಆಗ್ತದೆ, ಸೀರೀಸ್ ಅಲ್ಲಿ ಡಿಪೆಂಡ್ ಆಗಿರ್ಲಿಲ್ಲ. ಪ್ಯಾರಲಲ್ ಅಲ್ಲಿ it is depending on R equivalent as well. So therefore E1 by R1 plus E2 by R2 E3 by R3 plus infinity ವರೆಗೂ ಎಲ್ಲಿವರೆಗೂ ಹೋಗುತ್ತೆ, ಎಷ್ಟು ಸೆಲ್ಸ್ ಇದೆಯೋ ಅಷ್ಟು ಸೆಲ್ಸ್ ವರೆಗೂ ಹೋಗುತ್ತೆ R. That's it. Damal dumal tasku pusku tasku ಅಷ್ಟೇ. If n cells are connected like this, so ಎಲ್ಲಾ cells ಸೇಮ್ ಇದ್ರೆ n times E by R ಆಗುತ್ತೆ. Equivalent resistance ಏನಾಗುತ್ತೆ? 1 by R equivalent is equals to 1 by R1 plus 1 by R2 plus 1 divided by R3 etc. 1 divided by Rn. ಅಷ್ಟೇ. Done? So ಈಗ polarity ಕನ್ಸಿಡರ್ ಮಾಡಬೇಕು. ಕನ್ಸಿಡರಿಂಗ್ polarity ಇದು ಕಂಡೀಷನ್ ಇದೆ. ಷರತ್ತುಗಳು ಅನ್ವಯ. ಷರತ್ತು ಯಾರು ಸರ್? ಷರತ್ತುಗಳು, ಬರೀ ಷರತ್ತಲ್ಲ. ಸೊ ಕಂಡೀಷನ್ಸ್ ಅಪ್ಲೈ. ಏನ ಕಂಡೀಷನ್ಸ್? ಪೊಲಾರಿಟೀಸ್ ಕನ್ಸಿಡರ್. ಇನ್ನು ಸ್ವಲ್ಪ ಚಿಕ್ಕದಾಗಿ ಬರಬೇಕಾಯ್ತು. ಅರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೊಂಡು ದೊಡ್ಡದಾಗಿ ಬ್ರ್ಯಾಂಡ್ ಹೆಸರು ಕೊಟ್ಟಿರ್ತಾರೆ, ಚಿಕ್ಕದಾಗಿ ಷರತ್ತುಗಳು ಅನ್ವಯ ಅಂತ ಕೊಟ್ಟಿರ್ತಾರೆ. ಅದೇ ನೀವು ತಗೊಳ್ಳೋ ಕೊಬ್ಬರಿ ಎಣ್ಣೆ, ತಲೆ ಎಣ್ಣೆ, ಎಣ್ಣೆ ತಲೆಗೆ ಹಾಕೊಳ್ಳೋ ಎಣ್ಣೆನ ಕರೆಕ್ಟ್ ಆಗಿ ನೋಡಿ ಎಡಿಬಲ್ ಆಯಿಲ್ ಅಂತ ಕೊಟ್ಟಿರ್ತಾರೆ. ಗಮನಿಸಿದ್ರೆ ಯಾರಾದ್ರೂ? ಬ್ರ್ಯಾಂಡ್ ಹೆಸರು ಹೇಳಲ್ಲ, ಕೇಸ್ ಹಾಕ್ಬಿಡ್ತಾರೆ ನನ್ನ ಮೇಲೆ. ಮತ್ತೆ ತಲೆಗೆ ಹಾಕೊಳ್ಳೋ ಎಣ್ಣೆನ ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗಿ ತಗೊಂಡ್ರೆ ಅದ್ರ ಮೇಲೆ ಚಿಕ್ಕದಾಗಿ ಬರ್ದಿರ್ತಾರೆ ಎಡಿಬಲ್ ಆಯಿಲ್ ಅಂತ. ಯಾಕೆ? ರೀಸನ್ ತಿಳ್ಕೊಳ್ಳಿ, ನೋಡೋಣ, ಮಜಾ ಬರುತ್ತೆ. ಓಕೆ, ನಾವೆಲ್ಲ ತಿಳ್ಕೊಬೇಕು. ನೀವುನು ಗಿಮಿಕ್ಸ್, ನೀವು ಮುಂದೆ ಬಿಸ್ನೆಸ್ ಮ್ಯಾನ್ಸು ಅದು ಇದು ಅಂದ್ರೆ ಚೀಟ್ ಮಾಡಿ ಅಂತ ಹೇಳ್ತಿಲ್ಲ. ಯು ಶುಡ್ ಯುಟಿಲೈಸ್ ಏನ್ ಪ್ರಾವಿಷನ್ಸ್ ಇದೆ, ಪ್ರಾವಿಷನ್ಸ್ ಪ್ರಕಾರನೇ ಹೋಗ್ಬೇಕು. ತಿಳ್ಕೊಳ್ಳಿ ಯಾಕೆ ಹೇಳಿದೆ ಅಂತ ಗೊತ್ತಾಗುತ್ತೆ. ಈಗ ಏನಾದ್ರು ಉಲ್ಟಾ ಮಾಡ್ಬಿಡೋಣ ಒಂದ್ ಸೆಲ್ನ. ಈ ಸೆಲ್ನ, ಈಗಿರೋ ಸೆಲ್ನ ಉಲ್ಟಾ ಮಾಡಿದೆ, ಪಾಸಿಟಿವ್ ಇರೋದು ನೆಗೆಟಿವ್ ಮಾಡಿದೆ, ನೆಗೆಟಿವ್ ಇರೋದು ಪಾಸಿಟಿವ್ ಮಾಡಿದೆ. ಸೊ ಈಗ ಏನಾಗತ್ತೆ? ಈಕ್ವಲೆಂಟ್ EMF that is 1 E equivalent divided by R equivalent is equals to E1 by R1. ನಾನು ಹೇಳ್ತಿರೋದು ಇದಕ್ಕೆ ಸ್ಪೆಷಲ್ ಕೇಸ್. ಈಗ ಉಲ್ಟಾ ಆಗಿರೋದ್ರಿಂದ ಮೈನಸ್ E2 ಹಾಕ್ಬೇಕಾಗತ್ತೆ, ಅಥವಾ ಅರೆ E2 ಜಾಗದಲ್ಲಿ ಮೈನಸ್ E2 ಹಾಕೊಳ್ಳಿ ಅಷ್ಟೇ. ಎಲ್ಲಿ ಉಲ್ಟಾ ಆಗಿರುತ್ತೋ ಅಲ್ಲಿ ಮೈನಸ್ ಹಾಕೊಳ್ಳಿ ಅಷ್ಟೇ. ರೆಸಿಸ್ಟೆನ್ಸ್ ಏನಾಗುತ್ತೆ? 1 by R equivalent is equals to 1 by R1 plus 1 by minus R2 ಹಾಕ್ಬೇಕಾ? ಇಲ್ಲ. Resistor is not a polarity depending component. It does not depend on the polarities. ಹಾಗಾಗಿ ಅಷ್ಟೇ ಇರುತ್ತೆ. It does not change. Resistance change ಆಗಲ್ಲ, ಬಟ್ EMF ಅನ್ನೋದು ಕಮ್ಮಿ ಆಗುತ್ತೆ, ಉಲ್ಟಾ ತಿರುಗಿಸಿ ಹಾಕಿರ್ತದೆ. ಸೊ ದಟ್ಸ್ ಇಟ್. ಹೇಗಿತ್ತು ಡೆರೈವೇಷನ್ಸ್ ಈ ವಿಡಿಯೋನಲ್ಲಿ? ಅಷ್ಟೇ. ಮುಂದಿನ ವಿಡಿಯೋನಲ್ಲಿ ಸೂಪರ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ನ ತಗೊಂಡ್ಬರ್ತೀನಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಲೆಟ್ಸ್ ವೈಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಸಿಕ್ಕಾಪಟ್ಟೆ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.